ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಯು ಕೆ ಟೆಕ್ ಬ್ರೋ. ಹೆಂಗದಾರಲ್ಲ? ನಾ ಅಂತಿ ಬ್ಯಾಂಕಿದ್ದೀನಿ, ನೀವು ಬೆಂದಾಸಿದ್ರೆ ಅಂತ ತಿಳ್ಕೊಂಡೀನಿ. ನಾ ಯೂಸ್ ಮಾಡೋ ಲ್ಯಾಪ್ಟಾಪ. ಇದಕ್ಕೆ ಒಂದ್ಸಲ ನಾನು ನೆಟ್ ಕನೆಕ್ಟ್ ಮಾಡಿರ್ತೀನಿ. ನಿಮಗೂ ಇದು ಪ್ರಾಬ್ಲಮ್ ಬಂದಿರ್ತೈತಿ. ಇದಕ್ಕೆ ನಾನು ನೆಟ್ ಕನೆಕ್ಟ್ ಮಾಡಿದಾಗ ಏನಕ್ಕೈತಿ, ಒಂದು ಇರೋದ ನಂದು ದಿನಕ್ಕೆ 1.5 GB. ಅದರೊಳಗೆ ಇದಕ್ಕೊಂದು ಏನರ ಕೆಲಸ ಇರ್ತೈತೆ, ಇದ್ರಾಗ ಕೊಟ್ಟಿರ್ತೀನಿ ಕನೆಕ್ಟ್ ಕೊಟ್ಟಾಗ ಏನಕ್ಕೈತಿ, ಸ್ವಲ್ಪ ಹಂಗೆ ಒಂದು 5 ನಿಮಿಷ ಯೂಸ್ ಮಾಡೀನಿ, ಯೂಸ್ ಮಾಡ್ಬಿಡ್ದೆಲ್ಲ ಖಾಲಿ ಅನ್ನತ್ಲೆ. ಇದ್ರ ಸೊಲ್ಯೂಷನ್ ಅಷ್ಟು ಗೊತ್ತಾಗಲಿಲ್ಲ ನನಗೆ. ಅದಾದಿಂದ ಹಂಗೆ ಡೈಲಿ ಒಂದು ಇದ್ರೊಳಗೆ ಕೆಲಸ ಇರ್ತಿತ್ತು, ಅದನ್ನು ಎಡಿಟಿಂಗಿದ್ದ ಎಲ್ಲ ಕೆಲಸ ಇರ್ತಿತ್ತು. ಅದನ್ನೆಲ್ಲ ಎಡಿಟ್ ಮಾಡ್ಬಿಡ್ದು ಅಂದ್ರೆ ಎಲ್ಲ ನೆಟ್ ಖಾಲಿ ಆಗ್ಬಿಡ್ತಿತ್ತು. ಈ ನೆಟ್ ಸಮಸ್ಯೆ ನನಗೊಬ್ಬಿದ್ದಂಗೆ ಇನ್ನೂ ಭಾಳ ಜನಕ್ಕೆ ಐತೆ ಅಂತ ಅನಿಸ್ತು ನನಗೆ. ಇದೊಂದು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಿರ್ಬೋದು ಅಂತ ನನಗೆ ಅನಿಸ್ತು. ಈ ವಿಡಿಯೋ ನಿಮ್ಗಾಗಿ ತೊಗೊಂಬಂದೀನಿ. ನಿಮಗೆ ಗೊತ್ತಿರಲಿ, ಇದು ನನ್ನ ಫಸ್ಟ್ ವಿಡಿಯೋ. ನಾ ಫೇಸ್ ಕ್ಯಾಮ್ ಮಾಡತ್ತಿದ್ದು ಫಸ್ಟ್ ವಿಡಿಯೋ ಪೈಲಾನ ಆಗಿದಾರಲ್ಲ. ಇದ್ರದೊಳಗೆ ನಿಮ್ಮ ಸಪೋರ್ಟ್ ಚಲೋ ಸಿಕ್ಕರೆ ಇನ್ನು ಮುಂದೆ ವಿಡಿಯೋ ಮಾಡೋಕೆ ನಂಗೆ ಮೋಟಿವೇಶನ್ ಸಿಗತೈತಿ. ಈಗೇನು ನಾ ಹೇಳಕ್ಕೆ ಹೊಂಟಿಲ್ಲ. ಈ ಟ್ರಿಕ್ ನಿಮ್ಗೆ ಒಂದು ನೀವು 50 MB ಲಿಮಿಟ್ ಇಟ್ಟರು ನಿಮ್ಮ ಕೆಲಸ ಆಗುವಂಗೆ, ಏನೋ ವೆಬ್ಸೈಟ್ ಕೆಲಸ ಅದು ಇದ್ರೆ ಆ ಎಲ್ಲ ಅಷ್ಟು ಲಿಮಿಟ್ ಒಳಗೂ ನಿಮ್ಮ ಕೆಲಸ ಆಗುವಂಗೆ ನಾ ಇವತ್ತು ಹೇಳ್ತೀನಿ. ಏನು 1.5 GB ಬೇಡ, ಏನು ಬೇಡ. ನಿಮ್ಮ ಕೈಯಾಗ ಒಂದು ಸ್ವಲ್ಪ ನಿಮ್ಮ ಲ್ಯಾಪ್ಟಾಪ್ ಇರಬೇಕು ಮತ್ತು ಕನೆಕ್ಟೆಡ್ ಇರಬೇಕು ನಿಮ್ಮ ನೆಟ್ ಒಂದಿಗೆ. ಲ್ಯಾಪ್ಟಾಪ್ ಸ್ಕ್ರೀನ್ ಕಡೆ ಹೋಗೊಂಬರ್ರಿ. ರಿಪೀಟ್ ಮಾಡತ್ರಿ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡ್ರಿ. ನೀವೇನಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜು ಬರುವಂಥ ಬೆಲ್ ಐಕಾನನ್ನು ಆನ್ ಮಾಡಿಟ್ಕೋರಿ. ಯಾಕಂದ್ರೆ ನಾ ಮುಂದೆ ಇಂಥ ಟೆಕ್ ವಿಡಿಯೋಗಳು ಮಾಡ್ತಾ ಇರ್ತೀನಿ, ಅವುಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರ್ತೈತಿ. ಇದ್ರ ಬಗ್ಗೆನೇ ತಲೆ ಕುರಿಯದಾನ ಅಂತೇಳಿ ಅನ್ಬೇಡಿ. ಈಗ ವಿಡಿಯೋ ಕಡೆ ಹೋಗೋಣ. ಈಗ ನಾನು ನಿಮಗೆ ತಿಳಿಸ್ಕೊಡೋ ಟ್ರಿಕ್ಸ್ ಒಳಗೆ ಒಂದು 3 ಟ್ರಿಕ್ ಅದಾವ. ಅವನ್ನೆಲ್ಲ ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ನಾ ಹೇಳೋ 3 ಟ್ರಿಕ್ ಒಳಗೆ ನಿಮ್ಗೆ ಯಾವುದೇ ಟ್ರಿಕ್ ತಿಳಿಲಿಲ್ಲ ಅಂದರೂ ಕಮೆಂಟ್ದಾಗ ತಿಳಿಸ್ರಿ. ನಾ ಅದಕ್ಕೆ ಡೆಫಿನೆಟ್ಲಿ ನಿಮಗೆ ನಾ ಆನ್ಸರ್ ಮಾಡೋದು ಪ್ರಯತ್ನ ಮಾಡ್ತೀನಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ. ನಾ ಹೇಳೋದು ನಿಮ್ಗೆ 3 ಟ್ರಿಕ್ ಅವ, ಎಲ್ಲ ವರ್ಕಿಂಗ್ ಟ್ರಿಕ್ ಅದಾವ. ನಾ ಹೇಳೋ ಟ್ರಿಕ್ಸ್ಗಳು ನಿಮ್ಗೆ ಯಾವುದೋ ವೈರಸ್ ಬರಲ್ಲ, ಯಾವ್ದು ಥ್ರೆಟ್ ಇಲ್ಲ. ಇನ್ನು ಮುಂದೆ ನಾ ಫಸ್ಟ್ ಟ್ರಿಕ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಮಾಡ್ಬೇಕಾಗಿದ್ದಿಷ್ಟ ನಿಮ್ಮ ಟಾಸ್ಕ್ ಮ್ಯಾನೇಜರ್ಗೆ ಹೋಗ್ರಿ. ಅಲ್ಲಿ ನಿಮ್ಗೆ ಸ್ಟಾರ್ಟಪ್ ಅಂತ ಒಂದು ಟ್ಯಾಬ್ ಬಂದೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಿರ್ತೈತಿ. ನಿಮ್ಗೆ ಸ್ಟಾರ್ಟಪ್ ಅರ್ಥ ಗೊತ್ತಿಲ್ಲ ಅಂದ್ರೆ ನಾ ಹೇಳ್ಬಿಡ್ತೀನಿ ಕೇಳ್ರಿ. ಸ್ಟಾರ್ಟಪ್ಸ್ ಅಂದ್ರೆ ಭಾಳ ಸಿಂಪಲ್ ಐತಿ. ವಿಂಡೋಸ್ ರಿಬೂಟ್ ಆಗಿ ಬ್ಯಾಕ್ಗ್ರೌಂಡಲ್ಲಿ ಏನು ಆಕ್ಟಿವಿಟಿ ಎಲ್ಲ ರನ್ ಹಾಕ್ಯಾವಲ್ಲ ಅದಕ್ಕೆಲ್ಲ ಸ್ಟಾರ್ಟಪ್ಸ್ ಅಂತಾರ. ಈ ಸ್ಟಾರ್ಟಪ್ಸ್ ಟ್ಯಾಬ್ ಒಳಗೆ ನೀವು ಮೇನ್ ಆಗಿ ಹುಡುಕ್ಬೇಕಾಗಿದೆ ಯಾವ ಅಪ್ಲಿಕೇಶನ್ ಅಂದ್ರೆ ಮೇನ್ ಅಪ್ಲಿಕೇಶನ್ ಅಂತ ಹೇಳಿ ಅದೊಂದು ಡಿಸೇಬಲ್ ಮಾಡಬೇಡ್ರಿ. ಎಲ್ಲ ಅದ್ರಾಗ ಕಾಣುವೆಲ್ಲ ಡಿಸೇಬಲ್ ಮಾಡಿಬಿಡ್ರಿ. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ರನ್ನಿಂಗ್ ಇದ್ರೊಳಗೆ ನಿಮ್ಗೆ MP ಎಲ್ಲ ಹಾಳಾಕಿರ್ತೈತಿ. ಈಗ ಯಾವ ಅಪ್ಲಿಕೇಶನ್ ಅಂತ ನಿಮಗೆ ಶೋ ಮಾಡ್ತೀನಿ, ಮೈಕ್ರೋಸಾಫ್ಟ್ ಒನ್ ಡ್ರೈವ್ ಅಂತ ಹೇಳಿ. ಅದು ಯಾವಾಗಿದ್ರು ಅನ್ಏಬಲ್ ಇರ್ತೈತಿ, ನೀವು ಅದನ್ನ ಡಿಸೇಬಲ್ ಮಾಡ್ಕೋಬೇಕಿರ್ತೈತಿ. ಈ ಸ್ಟಾರ್ಟಪ್ ಟ್ಯಾಬ್ ಒಳಗೆ ನಿಮ್ಗೆ ಹೆಚ್ಚಾಗಿ ನೆಟ್ ತಗೋದಂದ್ರೆ ಅದೊಂದೇ. ಸೊ ಅದಕ್ಕಾಗಿ ಅದನ್ನ ನೀವು ಬಂದ್ಬಿಡೋದು ಭಾಳ ಚಲೋ. ಇನ್ನೀಗ ಫಸ್ಟ್ ಟ್ರಿಕ್ ಕಂಪ್ಲೀಟ್ ಆಯಿತು. ಇನ್ನು ಸೆಕೆಂಡ್ ಟ್ರಿಕ್ ಬಗ್ಗೆ ಮಾತಾಡೋಣ. ಫಸ್ಟ್ ಟ್ರಿಕ್ ನಿಮ್ಗೆ ವರ್ಕ್ ಆಗಲಿಲ್ಲ ಅಂದ್ರೆ ನೀವು ಸೆಕೆಂಡ್ ಟ್ರಿಕ್ ಟ್ರೈ ಮಾಡ್ಬೋದು, ಇಲ್ಲ 3 ಒಮ್ಮೆ ಟ್ರೈ ಮಾಡ್ಬೋದು. ನಾನು ನಿಮ್ಗೆ 3 ಒಮ್ಮೆ ಟ್ರೈ ಮಾಡಿ ತೋರಿಸ್ತೀನಿ. ಈಗ ಫಸ್ಟ್ ಟ್ರಿಕ್ ಕಂಪ್ಲೀಟ್ ಆದ್ರಿಂದ ನೀವು ಸೆಕೆಂಡ್ ಟ್ರಿಕ್ ಓಪನ್ ಮಾಡ್ಬೇಕಂದ್ರೆ ನಿಮ್ಮ ದಿಸ್ PC ಓಪನ್ ಮಾಡ್ಕೋಬೇಕಿರ್ತೈತಿ. ಓಪನ್ ಅಂದ್ರೆ ಓಪನ್ ಮಾಡ್ಲಂಗ ಅದ್ರೊಳಗೆ ರೈಟ್ ಕ್ಲಿಕ್ ಮಾಡಿಕಾರ ನಿಮ್ಗೆ ಮ್ಯಾನೇಜ್ ಅಂತ ಕಾಣ್ತೈತಿ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಬೇಕಿರ್ತೈತಿ. ಮ್ಯಾನೇಜ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಇಂಟರ್ಫೇಸ್ ಓಪನ್ ಆಕೈತಿ. ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಓಪನ್ ಆಯ್ತು. ಈಗ ಇಲ್ಲಿ ನಿಮ್ಗೆ ಕಾಣತ್ತಲ್ಲ ಸರ್ವಿಸಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದಾದ್ರಿಂದ ನಿಮ್ಗೆ ಸರ್ವಿಸಸ್ ಅಂತೇಳಿ ಒಂದು ಕಾಣ್ತೈತಿ. ಆ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಬೇಕಿರ್ತೈತಿ. ನನ್ನ ಲ್ಯಾಪ್ಟಾಪ್ ಸ್ವಲ್ಪ ಓಲ್ಡ್ ಮಾಡಲ್ ಐತಿ, ಅದಕ್ಕೆ ಸ್ವಲ್ಪ ಲೋಡಿಂಗ್ ಜಾಸ್ತಿ ಆಕೈತಿ. ಇದ್ರೊಳಗೆ ಇಷ್ಟೆಲ್ಲ ಅಪ್ಲಿಕೇಶನ್ ಕಾಣತ್ತಾವ, ಇದ್ರೊಳಗೆ ಯಾವ್ದನ್ನ ಕ್ಲಿಕ್ ಮಾಡಲಿ ಅಂತೇಳಿ ನೀವು ಕನ್ಫ್ಯೂಸ್ ಆಗಿರ್ಬೋದು. ನಾನು ನಿಮ್ಗೆ ಕನ್ಫ್ಯೂಸ್ ಆಗಿ ಕೊಡಲ್ಲ. ಯಾಕಂದ್ರೆ ನಾ ಹೇಳಿದ್ದು ನಿಮ್ಗೆ ವಿಂಡೋಸ್ ಅಪ್ಡೇಟ್ ಸ್ಟಾರ್ಟ್ ಮಾಡ್ರಿ ಅಂತೇಳಿ. ನೀವು ಡಬಲ್ ಮಟ್ಟ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ವಿಂಡೋಸ್ ಅಪ್ಡೇಟ್ ಅಂತೇಳಿ ಒಂದು ಸಿಗ್ತೈತಿ. ನೀವು ನೋಡ್ಬೋದು ಇಲ್ಲಿ ನನಗೆ ವಿಂಡೋಸ್ ಅಪ್ಡೇಟ್ ಅಂತೇಳಿ ಸಿಕ್ಕೈತಿ. ವಿಂಡೋಸ್ ಅಪ್ಡೇಟ್ ಸಿಕ್ಕಿಂದ ನೀವು ಡಬಲ್ ಟ್ಯಾಪ್ ಮಾಡ್ಬೇಕಿರ್ತೈತಿ. ಅಲ್ಲಿ ನಿಮ್ಗೆ ಸ್ಟಾರ್ಟಪ್ ಟೈಪ್ ಅಂತ ಕಾಣ್ತೈತಿ. ಅಲ್ಲಿ ನಿಮ್ಗೆ ಮ್ಯಾನ್ಯುವಲ್, ಆಟೋಮೆಟಿಕ್ ಮತ್ತು ಡಿಸೇಬಲ್ ಆಪ್ಷನ್ಸ್ ಕಾಣ್ತಾವ. ನೀವು ಸಿಂಪಲ್ ಆಗಿ ಅದನ್ನ ಡಿಸೇಬಲ್ ಮಾಡ್ಕೊಂಡು ಓಕೆ ಕೊಟ್ಟು ಅಪ್ಲೈ ಮಾಡ್ಬೇಕಿರ್ತೈತಿ. ಇದಿಷ್ಟ ಆದ್ರಿಂದ ನಾ ಅದನ್ನ ಯಾವಾಗಿದ್ರು ಮ್ಯಾನ್ಯುವಲ್ ಇಟ್ಟಿರ್ತೀನಿ, ಅದನ್ನ ಮ್ಯಾನ್ಯುವಲ್ ಇಟ್ಕೊಂಡ್ಕಾರ ಅದನ್ನ ಓಕೆ ಕೊಡ್ತೀನಿ. ಇಷ್ಟಾದ್ರೆ ಈ ಟ್ರಿಕ್ ಬಗ್ಗೆ ಇತ್ತು. ಇದನ್ನ ಇನ್ನು ಕ್ಲೋಸ್ ಮಾಡಿಬಿಡ್ತೀನಿ ಈ ಅಪ್ಲಿಕೇಶನ್. ಇನ್ನು ಮಾತಾಡೋಣ ನೆಕ್ಸ್ಟ್ ಟ್ರಿಕ್ ಬಗ್ಗೆ. ಇನ್ನು ನಾ ಹೇಳೋ ಮುಂದಿನ ಟ್ರಿಕ್ ನಿಮಗೆ ಸೆಟ್ಟಿಂಗ್ಸ್ ಸಿಗ್ತೈತಿ. ನೀವು ವಿಂಡೋಸ್ ಸೆಟ್ಟಿಂಗ್ ಅಪ್ಲಿಕೇಶನನ್ನು ಶಾರ್ಟ್ಕಟ್ ಮುಖಾಂತರ ಓಪನ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತೇಳಿ ಟೈಪ್ ಮಾಡಿ ಅದ್ರ ಮೇಲೆ ಓಪನ್ ಮಾಡ್ಬೋದು. ಬಟ್ ಯಾವುದೇ ಮಾರ್ಗದಾದ್ರು ಸೆಟ್ಟಿಂಗ್ಸ್ ಓಪನ್ ಮಾಡಿಬಿಡ್ರಿ. ನಿಮ್ಮ PC ಅಥವಾ ಲ್ಯಾಪ್ಟಾಪಲ್ಲಿ ಸೆಟ್ಟಿಂಗ್ಸ್ ಓಪನ್ ಆದ್ರಿಂದ ನೀವು ನೆಟ್ವರ್ಕ್ಸ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್ ಹೋಗಬೇಕು. ಎಲ್ಲೈತಿ ಹುಡ್ಕೊಂಡು ಕುಂಡ್ರಬೇಡ್ರಿ. 4th ಆಪ್ಷನ್ ಐತಲ್ಲ ನೆಟ್ವರ್ಕ್ಸ್ ಆ್ಯಂಡ್ ಇಂಟರ್ನೆಟ್ ಅಂತೇಳಿ, ಅದೇ ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಂತ ಹೇಳಿದ್ದು ನಾನು. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಕ್ಲಿಕ್ ಮಾಡ್ರಿ. ಆ ಟ್ಯಾಬ್ ಓಪನ್ ಆದ ತಕ್ಷಣ ನೀವು ಮಾಡ್ಬೇಕಾಗಿದ್ದಿಷ್ಟ ವೈಫೈ ಅಂತೇಳಿ ನಿಮ್ಗೆ ಆಪ್ಷನ್ ಕಾಣತ್ತಲ್ಲ ಸ್ಟೇಟಸ್ ತಳಗ ವೈಫೈ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಿರ್ತೈತಿ. ನೀವು ನೋಡ್ಬೋದು ಇಲ್ಲಿ ನಾ ವೈಫೈ ಮೇಲೆ ಕ್ಲಿಕ್ ಮಾಡಂತಲೇ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಯಿತು. ಈಗ ನಂದು ಕನೆಕ್ಟೆಡ್ ವೈಫೈ ನೆಟ್ವರ್ಕ್ ಕಾಣತಿ. ಆ ವೈಫೈ ಮೇಲೆ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸ್ಕ್ರೋಲ್ ಮಾಡ್ಬೇಕಿರ್ತೈತಿ. ತಳಗ ಸ್ಕ್ರೋಲ್ ಮಾಡಿದ್ರಿಂದ ನೀವು ಇಲ್ಲಿ ನೋಡ್ಬೋದು ಮೀಟರ್ಡ್ ಕನೆಕ್ಷನ್ ಅಂತ ಐತಲ್ಲ. ಮೀಟರ್ಡ್ ಕನೆಕ್ಷನ್ ಅರ್ಥ ಏನಂದ್ರೆ
ನಾನು ಎಷ್ಟು ಅದಕ್ಕೆ ಸಜೆಸ್ಟ್ ಮಾಡ್ತಿಲ್ಲ, ಅಂದ್ರೆ ಲ್ಯಾಪ್ಟಾಪಿಗೆ ನಾ ಎಷ್ಟು ಸಜೆಸ್ಟ್ ಮಾಡ್ತಿಲ್ಲ, ನನ್ನ MB ಎಷ್ಟು ಅದು ಕನ್ಸ್ಯೂಮ್ ಮಾಡ್ಬೇಕಂತೇಳಿ ನಾ ಏನು ಸಜೆಸ್ಟ್ ಮಾಡಿದ್ದನ್ನು ಅದು ಉಪಯೋಗ ಮಾಡ್ಕೋತೈತಿ. ಅದಕ್ಕೆ ಮೀಟರ್ ಕನೆಕ್ಷನ್ ಅಂತೇಳಿ ಕರೀತಾರೆ. ನೀವು ಅದನ್ನ ಆನ್ ಮಾಡ್ಕೋಬೇಕು. ಯಾಕಂದ್ರೆ ನೀವು ಯಾವ ವೈಫೈ ನೆಟ್ವರ್ಕ್ ಕನೆಕ್ಟ್ ಮಾಡಿದಾರಲ್ಲ ಅವಾಗ ಅಷ್ಟು ಆನ್ ಮಾಡೋಕೆ ಆಫ್ ಮಾಡೋಕೆ ಅದಕ್ಕೆ ನಿಮ್ಗೆ ಸಿಗ್ತೈತಿ. ಇಲ್ಲ ಅಂದರೆ ನೀವು ಕನೆಕ್ಟೆಡ್ ಇರ್ತೈತಿ, ಆದ್ರೆ ಅದಕ್ಕೆ ನೀವು ಕಮಾಂಡ್ ಕೊಟ್ಟಿರಲ್ಲ, ಅದಕ್ಕಾಗಿ ನಿಮ್ಮ ನೆಟ್ ಭಾಳ ಹೋಗಿರ್ತೈತಿ. ಈ ಕಾರಣಕ್ಕಾಗಿ ನೀವು ಮೀಟರ್ ಕನೆಕ್ಷನ್ ಯಾವಾಗಿದ್ರೂ ಆನ್ ಇಟ್ಟಿರಬೇಕು. ಮತ್ತು ನೀವು ಡಾಟಾ ಯೂಸಸನ್ನು ನಿಮ್ಮ ಲಿಮಿಟಾಗಿ ಇಟ್ಕೋಬೋದು. ಅಂದರೆ ನೀವು ಒಂದು ಸಲ ಕನೆಕ್ಟ್ ಮಾಡಿದ್ರಿ ಅವಾಗ ನಿಮ್ಗೆ ಒಂದು 50 MB ಹೋಗ್ಬೇಕಿರ್ತೈತಿ, ಅದು ಜಾಸ್ತಿನೇ ಹೋಗ್ತೈತಿ. ಇಲ್ಲ ಅಂದರೆ ನೀವು ಒಂದು ಸಲ ಕನೆಕ್ಟ್ ಮಾಡಿದ್ರಿಂದ ಇಡೀ ಒಂದು ರೆಜಿಮೆನ ಖಾಲಿ ಆಗಿಬಿಡ್ತೈತಿ. ಅದ್ರ ಸಂಬಂಧಾಗಿ ಇಲ್ಲಿ ನೀವು ತಳ ನೋಡ್ಬೋದು, ಎಡಿಟ್ ಡಾಟಾ ಯೂಸಸ್ ಅಂತ ಐತಿ. ಅದರೊಳಗೆ ಹೋಗಿ ನೀವು ಯಾವ ಥರ ಬೇಕು ನಿಮ್ಮ ಲಿಮಿಟ್ ಇಟ್ಕೋಬೋದು. ಲಿಮಿಟಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದ್ರಿಂದ ಈ ಆ್ಯಪನ್ನು ಕ್ಲೋಸ್ ಮಾಡಿಬಿಟ್ರಿ. ಫೈನಲಾಗಿ ನಿಮಗೊಂದು ಬೋನಸ್ ಟ್ರಿಕ್ ಹೇಳ್ಬೇಕಂತ ಆಸೆ ಐತಿ, ಹೇಳಿಬಿಡ್ತೀನಿ. ನೀವು ಮಾಡಬೇಕಾಗಿದ್ದು ಇಷ್ಟ, ನಿಮ್ಮ ಕೀಬೋರ್ಡ್ದೊಳಗೆ ವಿಂಡೋಸ್ ಶಾರ್ಟ್ಕಟ್ ಬಟನ್ ಇರ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಂಡೋಸ್ ಒಂದು ಪೇಜ್ ಓಪನ್ ಆಕೈತಿ. ಅದರಲ್ಲಿ ನಿಮಗೆ ಎಲ್ಲ ಟೈಲ್ಸ್ ಕಾಣ್ತಾವಲ್ಲ, ಇವಾಗ ಟೈಲ್ಸ್ ಅಂತಾರೋ ಏನು ಕಾಣತಾವಲ್ಲ ನಿಮ್ಗೆ, ಈ ಗ್ಯಾಲರಿ ಮತ್ತು ಸ್ಕ್ರೀನ್ ರೆಕಾರ್ಡರ್, ಪೇಂಟ್ ಇವೆಲ್ಲ ಕಾಣತ್ತಾವಲ್ಲ, ಈ ಟೈಲ್ಸ್ ಅಂತಾರೋ. ಇವ್ರ ಆ್ಯನಿಮೇಷನ್ಗಳನ್ನ ಬಂದ್ ಮಾಡಿಬಿಡ್ರಿ. ಬಂದ್ ಮಾಡೋದು ಹೆಂಗಂದ್ರೆ ನೀವು ಯಾವುದೇ ಅಪ್ಲಿಕೇಶನ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದಿರ್ತೈತಿ. ಆ ಮೋರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಲ್ಲಿ ಆ್ಯನಿಮೇಷನ್ದ ರನ್ ಇವೆಲ್ಲ ಇರ್ತಾವಲ್ಲ, ಇವನ್ನೆಲ್ಲ ಟರ್ನ್ ಆಫ್ ಅಂತ ಇಲ್ಲ, ಅದನ್ನ ಕ್ಲಿಕ್ ಮಾಡಿರಿ. ಇವು 3 ಟ್ರಿಕ್ಸು ಮತ್ತು ಒಂದು ಬೋನಸ್ ಟ್ರಿಕ್ಸು ಎಲ್ಲ ಹೆಂಗೆ ಅನಿಸಿದ್ರು ಅಂತೇಳಿ ನೀವು ಕಮೆಂಟ್ದಾಗ ಪಕ್ಕಾ ತಿಳಿಸ್ಬೇಕು. ವೀಡಿಯೋ ನೋಡತ್ತಿರೋದ್ಮೇಲೆ ಒಂದು ಸ್ವಲ್ಪ ಕಮೆಂಟು ಮಾಡಿಬಿಟ್ರಿ. ಯಾಕಂದ್ರೆ ನನಗೆ ಯಾವ ಥರ ನಿಮ್ಗೆ ರೆಸ್ಪಾನ್ಸ್ ಮಾಡ್ಯಾರ ಅನ್ನೋದು ಗೊತ್ತಾಗಲ್ಲ. ಅದ್ರ ಸಲುವಾಗಿ ನೀವು ಕಮೆಂಟನ್ನು ಮಾಡೇ ಬಿಟ್ರಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನಮ್ಮ ಚಾನಲ್ದಾಗ ಹೆಂಗೆ ವೀಡಿಯೋಗಳು ಹೆಂಗೆ ಅನ್ನಿಸ್ತಾವೆ ಅಂತೇಳಿ ಕಮೆಂಟ್ದಾಗ ಪಕ್ಕಾ ತಿಳಿಸ್ರಿ. ಕಮೆಂಟ್ ಅಂತ ಯಾಕೆ ಹೇಳತ್ತಂದ್ರೆ ಹೊಳ್ಳಿ ನಮ್ಗೆ ನಿಮ್ಮ ಕಮೆಂಟ್ ಭಾಳ ಇಂಪಾರ್ಟೆಂಟ್. ಅಂದ್ರೆ ನಾವೇನು ತಪ್ಪು ಮಾಡತ್ತೀವಿ ಅನ್ನೋದು ನಮ್ಗೆ ಗೊತ್ತಾಗಬೇಕಿರ್ತೈತಿ. ಅದ್ರ ಸಲುವಾಗಿ ನೀವು ಕಮೆಂಟನ್ನು ಮಾಡಿರಿ. ನಾ ಹೇಳಿದ ಇವೆಲ್ಲ ಟ್ರಿಕ್ಸ್ ನಿಮ್ಗೆ ಹೆಂಗೆ ಅನಿಸಿದ್ದು ಅಂತೇಳಿ ಕಮೆಂಟ್ ತಿಳಿಸ್ರಿ. ಈಗ ನಾ ಹೇಳಿದ ಸ್ಟೆಪ್ಸ್ ಎಲ್ಲ ನಿಮ್ಗೆ ಪೂರಾ ತಿಳಿದಿದ್ರೆ ಅದನ್ನ ನೀವು ಫಾಲೋ ಮಾಡಿದ್ರೆ ಅದರಿಂದ ನಿಮ್ಮ ರಿಸಲ್ಟು ಬಂದಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಇಂಥ ಇಂಟ್ರೆಸ್ಟಿಂಗ್ ಟಾಪಿಕ್ ನಂಬಲ್ಲಿ ಮುಂದಿನ ವಿಡಿಯೋದಾಗ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.